ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಒಂದು ವಾಕ್ಯ ಭಾಗವನ್ನ ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿ ದೇವರ ಕೈಯಲ್ಲಿ ಒಪ್ಪಿಸಿಕೊಡೋಣ. ಆ ವಾಕ್ಯದೊಂದಿಗೆ ದೇವರು ಮಾತನಾಡಿ. ಒಂದು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರ ಸಲ್ಲಿಸ್ತೇವೆ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ವಾಕ್ಯದೊಂದಿಗೆ ನೀವು ಮಾತನಾಡು ಸ್ವಾಮಿ. ಜಗತ್ತಲ್ಲಿ ಸ್ವಾಮಿ ಯಾರು ಕಷ್ಟದಲ್ಲೂ ರೋಗದಲ್ಲೂ ಬಿದ್ದಿದ್ದಾರೋ ಸ್ವಾಮಿ, ಅವ್ರಿಗೆಲ್ಲರಿಗೂ ಸ್ವಾಮಿ ಸ್ವಸ್ಥತೆಯನ್ನು ಕಂಡು ಬರುವಂತೆ, ಸ್ವಸ್ಥತೆಯನ್ನು ಮಾಡುವಂತ ಮಹಾದೇವರು ನೀವು ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಮುಖಾಂತರ ಎಲ್ಲವನ್ನು ಬೇಡಿಕೊಂಡು ಜಯವನ್ನು ಹೊಂದುತ್ತೇವೆ. ಆಮೇಲೆ ಒಂದು ವಾಕ್ಯ ಭಾಗವನ್ನು ನೋಡೋಣ. ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದೆರಡು ವಾಕ್ಯವನ್ನು ಧ್ಯಾನ ಮಾಡೋಣ. ಅಲ್ಲಿ 38 ವರ್ಷದಿಂದ ಒಬ್ಬ ಮನುಷ್ಯನಿದ್ದನು. ರೋಗಿಯಾಗಿ ಒಬ್ಬ ಮನುಷ್ಯನಿದ್ದನು. 38 ವರ್ಷಗಳ ಕಾಲದಲ್ಲಿ ಆತನಿಗೆ ರೋಗವೇ ಹೋಗಿರಲಿಲ್ಲ. ಹಲ್ಲೆಲೂಯಾ. ಅವನು ಎಷ್ಟು ಕಷ್ಟಪಡ್ತಾ ಇದ್ದಾನೋ, ಎಷ್ಟು ವೇದನೆಯಲ್ಲಿದ್ದಾನೋ ಪ್ರಿಯನಾದ ಸಹೋದರ ಸಹೋದರಿಯರೇ, ಆತನೊಬ್ಬನಿಗೆ ಗೊತ್ತು. ಅಲ್ಲಿ ಅವನು ಅದ್ರ ಹಿಂದೆ ಎಷ್ಟು ಕಡೆ ಹೋಗಿ ಟ್ರೀಟ್ಮೆಂಟ್ ಮಾಡಿದಾನೋ, ಯಾರ ಹತ್ರ ತೋರಿಸಿದ್ದಾನೋ ನಮ್ಗೆ ಯಾರಿಗೂ ತಿಳಿಯದು. ಇಲ್ಲಿ ವಾಕ್ಯ ಹೇಳ್ತದೆ, 38 ವರ್ಷದಿಂದ ಒಬ್ಬ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು. ಯಾಕಂದ್ರೆ 38 ವರ್ಷ ಆದ ನಂತರ ಯೇಸು ಸ್ವಾಮಿ ಕಣ್ಣಿಗೆ ಬಿದ್ದಿದ್ದಾನೆ. ಹಲ್ಲೆಲೂಯಾ. ಇದೆಲ್ಲ ಒಂದು ದೇವರ ಯೋಚನೆ ಆಗಿದೆ. ಅವನು ಸ್ವಸ್ಥವಾಗಲಿಕ್ಕೆ, ಅವನು ಗುಣವಾಗಲಿಕ್ಕೆ. ನಾವು ಅನೇಕ ವಾಕ್ಯಗಳನ್ನು ನೋಡ್ತೇವೆ. ಎಷ್ಟೋ ಜನಗಳು, ರೋಗಿಗಳು ಗುಣವಾಗಿದ್ದಾರೆ. ಯಾರು ಮಾಡಿರೋದು? ಯೇಸು ಸ್ವಾಮಿ ಮಾಡಿರುತ್ತಾರೆ. ನಾವೆಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ರು, ಎಷ್ಟು ವೈದ್ಯಕೀಯ ಕೆಲಸಗಳನ್ನು ನಾವು ಮಾಡಿಸಿಕೊಂಡ್ರು, ನಮ್ಮ ದೇಹಕ್ಕೆ ಕೆಲವೊಮ್ಮೆ ಫೇಲ್ ಆಗ್ತದೆ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ವೈದ್ಯನಿಗೆ ಜ್ಞಾನ ಕೊಟ್ಟ ಆತನು, ವೈದ್ಯನಿಗೆ ಘನ ವೈದ್ಯನಾಗಿದ್ದಾನೆ. ಆತನ ನಂಬುವವರು ಎಂದಿಗೂ ಆಶಾಭಂಗ ಆಗುವುದಿಲ್ಲ. ಹಲ್ಲೆಲೂಯಾ. ಅದನ್ನೇ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀ ಬಹುಕಾಲದಿಂದ ನೀನು ವೇದನೆಯನ್ನು ಪಡುತ್ತಾ ಇದೆಯೋ, ನಿನಗೆ ಗುಣವಾಗಲಿಕ್ಕೆ ಮನಸ್ಸುಂಟೋ? ಹಲ್ಲೆಲೂಯಾ. ಈ ಕಾಲಘಟ್ಟದಲ್ಲಿ ಯಾರಾದ್ರ ಅಂಥ ರೋಗದಲ್ಲಿ ಬಿದ್ದಿರುವುದಾದರೆ ಯೇಸು ಸ್ವಾಮಿ ಕೇಳುತ್ತಾ ಇದ್ದಾರೆ, ನಾನು ನಿನಗೆ ಸ್ವಸ್ಥತೆಯನ್ನು ಮಾಡುತ್ತೇನೆ, ನಿನಗೆ ಮನಸ್ಸುಂಟೋ? ಹಲ್ಲೆಲೂಯಾ. ಈ ವಾಕ್ಯವನ್ನು ಯಾರಾದ್ರೂ ಕೇಳುವುದಾದರೆ, ಅವರ ಮನೆಯಲ್ಲಿ ಯಾರಿಗಾದ್ರ ರೋಗದಲ್ಲಿ ಬಿದ್ದಿರುವುದಾದರೆ, ಸೌಖ್ಯ ಇಲ್ಲದರಾಗಿದ್ರೆ, ಇವತ್ತೇ ದೇವರ ಹತ್ರ ಒಪ್ಪಿಸಿಕೊಡ್ರಿ. ಸರ್ವಶಕ್ತನಾದ ಯೇಸು ಸ್ವಾಮಿ ನಮ್ಮನ್ನ ಗುಣಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನು ಅದನ್ನೇ ನಮಗೆ ತಿಳಿಸಿಕೊಡ್ತಾ ಇದೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಪ್ರಿಯನಾದ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಇದು ದೇವರು ಬರೀ ಬಾಯಿ ಮಾತಿನಿಂದ ಮಾತನಾಡ್ತಾ ಇರೋದು ಅಲ್ಲ, ಅವರು ಮಾಡುವಂಥದ್ದನ್ನೇ ದೇವರು ಹೇಳುತ್ತಾ ಇದ್ದಾರೆ. ಆಕಾಶ ಭೂಮಿಯನ್ನು ಒಂದು ಮಾತಿನ ಮೇಲೆ ಸೃಷ್ಟಿ ಮಾಡಲಿಲ್ವೋ? ಮನುಷ್ಯನ ಸ್ವಂತ ಕೈಯಿಂದ ದೇವರು ಮಾಡಲಿಲ್ವೋ? ದೇವರು ತನ್ನ ಜೀವ ಕಳೆಯನ್ನ ಊದಲಿಲ್ವೋ? ಹಲ್ಲೆಲೂಯಾ. ಅದಕ್ಕಾಗಿ ನಾವು ಮನುಷ್ಯನಾಗಿ ಇವತ್ತು ಎಲ್ಲ ಲೋಕದಲ್ಲಿ ಸಂಚಾರಗಳನ್ನ ಮಾಡುತ್ತಾ ಇದ್ದೇವೆ. ನಮ್ಮ ಒಳಗಡೆ ಇರುವಂತ ಆತ್ಮ ಯಾರ್ದು? ದೇವರದು. ಉಸಿರು ಯಾರ್ದು? ದೇವರದು. ಹಲ್ಲೆಲೂಯಾ. ಇದನ್ನ ನಾವು ಬೇರೆ ತರ ಅರ್ಥ ಮಾಡಿಕೊಂಡು ಈ ಭೂಮಿ ಮೇಲೆ ಬದುಕುತ್ತಾ ಇದ್ದೇವೆ ಪ್ರಿಯನಾದ ಸಹೋದರ ಸಹೋದರಿಯರೇ. ಅಲ್ಲ, ನಮಗೆ ಜೀವ ಕೊಟ್ಟರೋ ಅವರನ್ನು ಹುಡುಕಿ ನಾವು ಆರಾಧನೆ ಮಾಡಬೇಕಾಗಿದೆ ಇವತ್ತು. ಹಲ್ಲೆಲೂಯಾ. ಹಾಗಾಗಿ ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಹುಕ್ಕುವಾಗ ನನ್ನನ್ನು ಅದರೊಳಗೆ ಇಳಿಸುವವರಾರು? ಹಲ್ಲೆಲೂಯಾ. ಅವನಿಗೆ ಎದ್ದು ನಡೆದಾಡಕ್ಕೆ ಆಗುತ್ತಾ ಇಲ್ಲ. ನನಗೆ ಈ ನೀರೊಳಗೆ ಹೋಗಲಿಕ್ಕೆ, ಇಳಿಲಿಕ್ಕೆ ನನಗೆ ಯಾರು ಕರ್ಕೊಂಡೋಗ್ಲಿಕ್ಕೆ ಇದ್ದಾರೆ? ಹಲ್ಲೆಲೂಯಾ. ಅಂತ ರೋಗದಲ್ಲಿ ಬಿದ್ದಿರುವುದಾದ್ರೆ, ಯಾರಾದ್ರೂ ದೇವರ ಮಕ್ಕಳನ್ನಿಸಿಕೊಂಡವರು ಯಾರಾದ್ರೂ ಇರುವುದಾದರೆ ಅಂತ ರೋಗಿಯನ್ನು ಸಹಾಯ ಮಾಡಲಿ. ಯಾಕಂದ್ರೆ ನಿಮಗೆ ಬರುವತಕ್ಕಂಥ ಪ್ರತಿಫಲ ತಪ್ಪುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಒಂದು ತಂಬಿಗೆ ನೀರು ಕೊಟ್ಟರೆ ಅದಕ್ಕೆ ಸಿಗುವಂತ ಪ್ರತಿಫಲ ತಪ್ಪುವುದೇ ಇಲ್ಲ.
ಒಂದು ವೇಳೆ ಆಕಾಶ ಭೂಮಿ ಅಳೆದು ಹೋಗ್ಬೋದು, ನನ್ನ ಮಾತು ಎಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ಅಂತ ವಾಗ್ದಾನ ಮಾಡಿದಂಥ ದೇವರು ನಮ್ಮ ಕೂಡ ಇದ್ದಾರಲ್ಲಪ್ಪ. ಅದಕ್ಕಾಗಿ ನಾವು ಯಾಕೆ ಭಯ ಪಡಬೇಕು? ನಾವು ಯಾಕೆ ಚಿಂತೆ ಮಾಡಬೇಕು? ಹಲ್ಲೆಲೂಯಾ. ಇದನ್ನೇ ದೇವರು ನಮ್ಮನ್ನ ಕರಿತಾ ಇರೋದು. ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ, ನನ್ನ ಸಮಾಧಾನ ಶಾಂತಿಯನ್ನ ನಿಮಗೆ ಬಿಟ್ಟು ಹೋಗುತ್ತಾ ಇದ್ದೇನೆ. ಇವತ್ತು ನಮಗೆ ಆ ಸಮಾಧಾನ ಬೇಕಾಗಿಲ್ಲ. ಇವತ್ತು ನಮಗೆ ಲೋಕದ ಸಮಾಧಾನ ಬೇಕು. ಲೋಕದಲ್ಲಿ ಇರುವಂತ ನಮಗೆ ವೈಭವಗಳನ್ನ ಬೇಕು. ಲೋಕದಲ್ಲಿ ನಾವು ಹೇಗೆ ಬೇಕಾದ್ರೆ ಜೀವಿಸ್ಬೋದು. ಆದ್ರೆ ದೇವರ ಹತ್ರ ಬಂದ್ರೆ ಇವನ್ನೆಲ್ಲ ಬಿಡಬೇಕಲ್ಲ. ಅದಕ್ಕೆ ಎಷ್ಟೋ ಜನಗಳಿಗೆ ತಡೆಯನ್ನು ಆಗುತ್ತಾ ಇದೆ. ಅದು ಎಲ್ಲಿಂದ ಬರ್ತಾ ಇದೆ? ತಡೆ ಅಲ್ಲ, ದೇವರಿಂದನಾ? ಎಂದಿಗೂ ಇಲ್ಲ. ಅದು ದುರಾತ್ಮನ ಕ್ರಿಯೆಗಳಾಗಿದೆ. ಪ್ರಿಯನಾದ ಸಹೋದರ ಸಹೋದರಿ, ನಮಗೆ ತಿಳಿಯದೇ ರೀತಿ ನಾವು ಮೋಸ ಹೋಗುತ್ತಾ ಇದ್ದೇವೆ ಅಂತ ಅರ್ಥ. ಯಾವಾಗ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಅದರೊಳಗಿರೋದ ಒಂದೊಂದು ಅಕ್ಷರಗಳನ್ನ ಓದಿಬಿಟ್ಟು ನಾವು ಅದ್ರ ಪ್ರಕಾರ ಜೀವಿಸ್ತೇವೋ, ಅದು ನಾವು ಕಾರ್ಯರೂಪಕ್ಕೆ ತರುವಾಗ ದೇವರ ವಾಕ್ಯದಲ್ಲಿದ್ದೇವೆ, ದೇವರ ಹಸ್ತದ ಕೆಳಗಿದ್ದೇವೆ ಅಂತ ಅರ್ಥ. ಹಲ್ಲೆಲೂಯಾ. ಇದನ್ನ ನಾವು ಚೆನ್ನಾಗಿ ತಿಳಿದಿರ್ಬೇಕು. ಈಗ ಒಂದು ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬಲಿಕ್ಕೆ ಆಗುವುದಿಲ್ಲ. ಅನೇಕ ತರ ಬೆಳ್ಳಿಗೆ ಇರುವಂಥದ್ದು ಎಲ್ಲ ಇದೆ. ಆದರೆ ನಾವು ಹಾಲು ಯಾವುದು, ಬೇರೆ ಯಾವುದು, ಹೇಗೆ ಕಂಡುಹಿಡಿಯುವುದು? ಅವರು ಫಲಗಳಿಂದ ತಿಳಿದುಕೊಳ್ಳಬೇಕಾಗಿದೆ ಇವತ್ತು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಒಬ್ಬರು ಇಲ್ಲ, ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಸ್ವಾಮಿ ಆತನು ಹೇಳ್ತಾನೆ, ನಾನು ಹಿಡಿಯೋದ್ರೊಳಗೆ ನನಗೆ ತಡವಾಗ್ತದೆ ಹೋಗ್ಲಿಕ್ಕೆ, ನನಗೆ ನಡಿಲಿಕ್ಕೆ ಆಗುವುದಿಲ್ಲ. ನಾನು ಹೋಗೋದ್ರೊಳಗೆ ಮತ್ತೊಬ್ಬ ಹೋಗುತ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಹಲ್ಲೆಲೂಯಾ. ಏನಾಯ್ತು? ಬೇರೆ ಒಂದು ಬಾಯಿ ಮಾತಿನಿಂದ 38 ವರ್ಷದಿಂದ ಮಲಗಿದ್ದ ರೋಗಿಯನ್ನು ಎದ್ದು ನಡೆದಿದ್ದಾನೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ಇವತ್ತು ಒಂದು ಹಾಸ್ಪಿಟಲ್ಗೆ ಹೋಗಿದ್ರೆ ಅದೇ ರೀತಿ 38 ವರ್ಷದಿಂದ ಮಲಗಿರೋ ರೋಗಿಯನ್ನ ಒಂದು ಮಾತಿನ ಮೇಲೆ ಎಬ್ಬರಿಸಲಿಕ್ಕೆ ಆಗ್ತದಾ? ಕಾಲ ಎಷ್ಟು ಬೇಕು? ತಿಂಗಳುಗಟ್ಟಲೆ ಬೇಕು, ಕೆಲವೊಮ್ಮೆ ವರ್ಷಗಟ್ಟಲೆ ನಾವು ರೆಸ್ಟ್ ಮಾಡಬೇಕಾಗಿದೆ. ಡಾಕ್ಟರ್ ಹೇಳ್ತಾರೆ, ನೀವು ಹಾಸಿಗೆಯಿಂದ ಎದ್ದು ನಡೆಯೋಕ್ಕಾಗುವುದಿಲ್ಲ, ನೀವು ಮಲಗಿದ ಹಾಸಿಗೆಯಲ್ಲೇ ಮಲಗಿರ್ಬೇಕು, ಫುಲ್ ಬೆಡ್ ರೆಸ್ಟ್. ಹಲ್ಲೆಲೂಯಾ. ಯೇಸುಸ್ವಾಮಿ ಹಾಗೆ ಹೇಳಿದ್ರ? ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ. ಎಷ್ಟು ವರ್ಷದಿಂದ ರೋಗದಲ್ಲಿದ್ದ? 38 ವರ್ಷಗಳಿಂದ. ಹಲ್ಲೆಲೂಯಾ. ಇದು ಹೇಗೆ ಆಗ್ತದೆ? ಎಷ್ಟೋ ಜನರ ಮನಸ್ಸು ಈಗಲೂ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಯಾಕೆಂದ್ರೆ ಇದು ಆಗುತ್ತಾ ಇಲ್ಲವೋ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಂಬಿದಂತೆ ನಿನಗಾಗಲಿ. ನೀನು ಏನನ್ನ ನಂಬುತ್ತೀಯೋ ಅದನ್ನ ನೀವು ಹೊಂದಿಕೊಳ್ಳುತ್ತೀ. ಪ್ರಿಯನಾದ ಸಹೋದರ ಸಹೋದರಿಯರೇ, ಅದಕ್ಕೆ ಯಾವಾಗಲೂ ಒಂದೇ ಮನಸ್ಸು, ಒಬ್ಬರೇ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವುದಾದ್ರೆ ಖಂಡಿತ ನಮ್ಗೆ ಜಯ ತಪ್ಪಿದ್ದೇ ಅಲ್ಲ. ಹಲ್ಲೆಲೂಯಾ. ಆಕಾಶ ಭೂಮಿ ಅಳೆದೋಗ್ಬೋದು ಒಂದು ಮಾತು, ಆದರೆ ನನ್ನ ಮಾತು ಒಂದು ಅಳಿಯುವುದೇ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ. ಅದಕ್ಕಾಗಿ ಈ ವಾಕ್ಯ ಕೊಟ್ಟಿದ್ದ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಅನೇಕ ರೋಗದಲ್ಲಿರುವವರು ಈ ಕಾಲಘಟ್ಟದಲ್ಲಿ ಆ ರೋಗ ಎಲ್ಲಿಂದ ಬರ್ತದೋ ನಮ್ಗೆ ಯಾರಿಗೂ ತಿಳಿಯದು. ಹಲ್ಲೆಲೂಯಾ. ಅದಕ್ಕಾಗಿ ನಾವೆಲ್ಲ ಯಾರ್ಯಾರು ರೋಗದಲ್ಲಿ ಬಿದ್ದಿದ್ದಾರೋ, ಯಾರ್ಯಾರಿಗೆ ಗುಣ ಆಗಬೇಕು ಅಂತ ಮನಸ್ಸಿದೆಯೋ ಅವ್ರಿಗೆಲ್ಲ ಪ್ರಾರ್ಥನೆ ಮಾಡುವಂತ ನಮ್ಗೆ ಒಳ್ಳೆ ಮನಸ್ಸು ದೇವರು ಕೊಡಲಿ. ಆಮೇಲೆ ಅದಕ್ಕಾಗಿ ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಪ್ಪ ದೇವರೇ. ಈ ಮನೆಯಲ್ಲಿ ಇದ್ದು ಸ್ವಾಮಿ, ಸಕಲ ವಿಷಯದಲ್ಲೂ ನಮ್ಮ ಜೊತೆಯಲ್ಲಿದ್ದು ಸ್ವಾಮಿ ಸಹಾಯಕನಾಗಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರ ಸಲ್ಲಿಸ್ತೇನೆ. ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ಸಹಾಯ ಮಾಡು ಕರ್ತನೆ. ಅವ್ರ ಮನೆಯಲ್ಲಿ ಕರ್ತನೆ ಯಾವ್ದಾದ್ರು ಒಂದು ಇಕ್ಕಟ್ಟಾದ ಪರಿಸ್ಥಿತಿ ಇರುವುದಾದರೆ ಯೇಸುವಿನ ನಾಮದಲ್ಲಿ ಎಲ್ಲ ಬಿಡುಗಡೆಯನ್ನು ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೇಲೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.